ರಾಹುಲ್ ಗಾಂಧಿಯವರ ಲೋಕಸಭಾ ಭಾಷಣದೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಟಾರ್ಟ್ ಮಾಡೋಣ. 10 ವರ್ಷಗಳ ನಂತರ ಕಾಂಗ್ರೆಸ್ ಅಧಿಕೃತ ವಿಪಕ್ಷವಾಗಿದೆ. ಕನಿಷ್ಠ 54 ಕ್ಷೇತ್ರಗಳಲ್ಲಿ ಗೆದ್ದರೆ 54 ಸಂಸದರನ್ನು ಹೊಂದಿದರೆ ಅಧಿಕೃತ ವಿಪಕ್ಷ. ಟೋಟಲ್ ಸ್ಟ್ರೆಂಗ್ತ್ನ 10% ಗೆಲ್ಲಲೇಬೇಕು ಅಂತ. 2014ರಲ್ಲಿ 44, 2019ರಲ್ಲಿ 52 ಅಧಿಕೃತ ವಿಪಕ್ಷ ಆಗಲಿಲ್ಲ. ಹೀಗಾಗಿ ವಿಪಕ್ಷ ನಾಯಕರು ಅಧಿಕೃತ ಅಂದರೆ ಇರ್ತಾರೊಬ್ಬರು, ಬಟ್ ಇದು ಇಲ್ದಂಗೆ. ಮೊದಲನೆಯ ಟರ್ಮ್ನಲ್ಲಿ 2014ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವಾಗ್ರಿ ಅಂದರು. 2ನೇ ಟರ್ಮ್ನಲ್ಲಿ ಅಧೀರ್ ರಂಜನ್ ಚೌಧರಿ ಅವರೇ ನೀವಾಗಿ ಅಂದರು. 3ನೇ ಟರ್ಮ್ನಲ್ಲಿ ಕಾಂಗ್ರೆಸ್ ಅಧಿಕೃತ ವಿಪಕ್ಷ ಆಗಿದೆ. 99 ಕ್ಷೇತ್ರಗಳಲ್ಲಿ ಗೆದ್ದಿದೆ. ರಾಹುಲ್ ಗಾಂಧಿಯವರು ತಾವು ವಿಪಕ್ಷ ನಾಯಕರಾಗಿದ್ದಾರೆ. ವಿಪಕ್ಷ ನಾಯಕರಿಗೆ ಸದನ ನಡೆಯುವಾಗ ಮಾತನಾಡುವುದಕ್ಕೆ ಅವರದ್ದೇ ಆದಂಥ ಸಮಯ ಇರುತ್ತೆ. ನೋಡಿ, ಇವತ್ತು ರಾಹುಲ್ ಗಾಂಧಿ 101 ನಿಮಿಷ ಮಾತಾಡೋದು. 101 ನಿಮಿಷ. ನೀವು ಎತ್ತಿದ ವಿಷಯಗಳ ಪಟ್ಟಿ ಮಾಡ್ತಾ ಹೋದರೆ 15 ವಿಷಯಗಳನ್ನು ರೇಸ್ ಮಾಡೋದು. ಧಾರ್ಮಿಕ ಹಿಂಸೆಯಿಂದ ಹಿಡಿದು ನೀಟ್ ಸ್ಕ್ಯಾಮ್ನ ತನಕ, ನೀಟ್ ಪರೀಕ್ಷಾ ಸ್ಕ್ಯಾಮ್ನ ತನಕ, ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆಯನ್ನು ಸೇರಿಸಿಕೊಂಡು 15 ವಿಷಯ ಮಾತಾಡೋದು. ಅಯೋಧ್ಯ ಬಂತು, ಮಣಿಪುರ ಬಂತು, ಅದರಲ್ಲಿ ಅನೇಕ ವಿಷಯಗಳು. ತುಂಬ ಸದ್ದು ಮಾಡಿದ ವಿಷಯ ಯಾವುದು? ಒಂದು, ಸಂವಿಧಾನದ ಮೇಲಿನ ದಾಳಿ. ಸಂವಿಧಾನದ ಮೇಲಿನ ಇದು ಬೆಳಗ್ಗೆ ಸೆಷನ್ಗೆ ಹೋಗೋದಕ್ಕಿಂತ ಮುಂಚೆ ನಡೆದ ಪ್ರತಿಭಟನೆ. ಅನೇಕ ಪ್ಲಕಾರ್ಡ್ಗಳನ್ನು ನೋಡ್ತಾ ಇದ್ದೆ. ಸಂವಿಧಾನವನ್ನು ರಕ್ಷಿಸಿ, CBI ಇಡಿ ದುರ್ಬಳಕೆ ಬೇಡ, ಇತ್ಯಾದಿ ಇತ್ಯಾದಿ. ಸಂವಿಧಾನದ ಮೇಲಿನ ದಾಳಿಯ ವಿಷಯವನ್ನು, ದಾಳಿ ಆಗ್ತಾ ಇದೆ ಅನ್ನುವ ವಿಷಯವನ್ನು ಪ್ರಸ್ತಾಪಿಸಿದ್ರು. ನನ್ನ ಮೇಲೂ 24 ಕೇಸ್ಗಳಿದ್ದಾವೆ, 2 ವರ್ಷ ಜೈಲು ಶಿಕ್ಷೆಯ ಆದೇಶ ಇದೆ, ನನ್ನ ಮನೇನೂ ಕಿತ್ಕೊಂಡ್ರು, ಕೊಯ್ ಬಾತ್ ನೀ ಕೇಳಿಸ್ಕೊಂಡು. Speaker sir, for the last 10 years, there has been a systematic attack on the Constitution, on the idea of India, and on anybody who opposed. There was a systematic, full-scale assault on the idea of India, on the Constitution, and also on millions and millions of people who resisted the ideas being proposed by the BJP, who resisted the attack on the Constitution. Many of us personally were attacked. In fact, some of our leaders are still in jail. One of our leaders has just recently been released. Another one is still in jail. And not only the opposition, of aggression on the poor, of aggression on Dalits, minorities, tribals, was crushed. Violently crushed. People were put in jail. People were threatened. And I myself was attacked. I myself was attacked by order of the government of India, by order obviously of the Prime Minister of India. 20 plus cases, 2-year jail sentence, my house taken away, no problem. Relentless attack in the media, 24/7, every single day, abuse, attack, abuse, attack. ಈ ವಿಷಯಗಳನ್ನು ಎತ್ತಬೇಕಾದದ್ದು ವಿಪಕ್ಷ ನಾಯಕರ ರಾಜಕೀಯ ಧರ್ಮ. 10 ವರ್ಷಗಳ ನಿಮ್ಮ ಆಡಳಿತದಲ್ಲಿ ಸಂವಿಧಾನ ಅಪಾಯದಲ್ಲಿದೆ. ನಿಮ್ಮ ಐಡಿಯಾಲಜಿಯನ್ನು ಒಪ್ಪದವರ ಮೇಲೆ ದಾಳಿ ಮಾಡ್ತಾ ಇದ್ದೀರಿ, ಕೇಸ್ಗಳನ್ನು ಹಾಕ್ತಾ ಇದ್ದೀರಿ, ಒಬ್ಬರು ಜೈಲಿನಲ್ಲಿದ್ದಾರೆ, ಒಬ್ಬರು ಬಿಡುಗಡೆಯಾಗಿ ಬಂದಿದ್ದಾರೆ. ವಿಪಕ್ಷಗಳು ಮಾತನಾಡಬೇಕಾದದ್ದೇ ಇದನ್ನು. ಬಟ್ ಇಂಟ್ರೆಸ್ಟಿಂಗ್ಲಿ, ಈ 18ನೇ ಲೋಕಸಭೆಯ ಮೊದಲ ಅಧಿವೇಶನ ಶುರುವಾದ ನಂತರ ಎಮರ್ಜೆನ್ಸಿ ಹೇರಿ 50ನೇ ವರ್ಷ ಆರಂಭ ಆಯಿತು. ಎಮರ್ಜೆನ್ಸಿ ಹೇರಿ ಸಂವಿಧಾನದ ಮೇಲಿನ ದಾಳಿಯ ವಿಷಯವನ್ನು ರಾಹುಲ್ ಗಾಂಧಿಯವರು ಪ್ರಸ್ತಾಪಿಸಿದ್ರಲ್ಲ. ವಾಟ್ ಈಸ್ ಎಮರ್ಜೆನ್ಸಿ? ಸಂವಿಧಾನವನ್ನು ಎತ್ತಿ ಪಕ್ಕಕ್ಕಿಡಿ ನಮಗೆ ಹೆಂಗೆ ಬೇಕೋ ಹಂಗೆ ದೇಶ ನಡೆಸ್ತೀವಿ ನಾವು ಅಂತ ಹೇಳುವುದರ ಇನ್ನೊಂದು ಅರ್ಥವೇ ಎಮರ್ಜೆನ್ಸಿ.
ಸಂವಿಧಾನ ಕೊಟ್ಟ ಯಾವ ಮೂಲಭೂತ ಹಕ್ಕುಗಳು ಅಪ್ಲೈ ಆಗೋದಿಲ್ಲ ಎಮರ್ಜೆನ್ಸಿ ಪೀರಿಯಡ್ನಲ್ಲಿ. ಆ ಎಮರ್ಜೆನ್ಸಿಯನ್ನು ಖಂಡಿಸಿ ಮತ್ಯಾವತ್ತೂ ಭಾರತ ಅಂಥ ಸ್ಥಿತಿಗೆ ಹೋಗಬಾರದು ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರೆ ರಾಹುಲ್ ಗಾಂಧಿ ವಿರೋಧಿಸಿದ್ರು ಅದನ್ನು. ಸ್ಪೀಕರು ಎಮರ್ಜೆನ್ಸಿಯ ವಿರುದ್ಧ 2 ವಾಕ್ಯ ಮಾತಾಡಿದ್ದಕ್ಕೆ ರಾಹುಲ್ ಗಾಂಧಿ ಖಂಡಿಸಿದರು ಅದನ್ನು. ನೀವು ರಾಜಕೀಯ ಮಾಡ್ತಿದ್ದೀರಿ ಅಂತ. ವಾಟ್ ವಾಸ್ ಪಾಲಿಟಿಕ್ಸ್ ಇನ್ ಇಟ್? ವಾಟ್ ವಾಸ್ ಪಾಲಿಟಿಕ್ಸ್ ಇನ್ ಇಟ್? ಪ್ಲೀಸ್ ಟೆಲ್ ಮಿ. ಈ ದೇಶ 21 ತಿಂಗಳ ಕರಾಳ ಅವಧಿಯನ್ನು ದಾಟಿ ಬಂದಿದೆ ರೀ, ದಾಟಿ ಬಂದಿದೆ. ಇಂದಿರಾ ಗಾಂಧಿ ತಾವು ಅಧಿಕಾರ ಕಳೆದುಕೊಳ್ತೀವಿ ಅನ್ನುವ ಪರಿಸ್ಥಿತಿ ಬಂದಾಗ ದೇಶದ ಮೇಲೆ ಎಮರ್ಜೆನ್ಸಿ ಹಾಕಿದ್ರು. ಎಮರ್ಜೆನ್ಸಿ ಹಾಕಿದ್ರು. ವಿರೋಧ ಪಕ್ಷಗಳ ಅಷ್ಟೂ ನಾಯಕರನ್ನ ಹುಡುಕಿ ಜೈಲಿಗೆ ಹಾಕಿದ್ರು. ಹುಡುಕಿ ಜೈಲು, ಇದ್ದಲ್ಲೆಲ್ಲ ಜೈಲು. ಪತ್ರಿಕಾ ಸ್ವಾತಂತ್ರ್ಯವನ್ನು ಅಷ್ಟೂ ಕಿತ್ಕೊಂಡ್ರು. ಸರ್ಕಾರಕ್ಕೆ ತೋರಿಸಿ ಪೇಪರ್ ಪ್ರಿಂಟಿಗೆ ಹೋಗ್ಬೇಕು. ವಿಪಕ್ಷನೇ ಇಲ್ಲ. ಸಂವಿಧಾನಕ್ಕೆ ತಿದ್ದುಪಡಿ, ಸಂವಿಧಾನದ ಪೀಠಿಕೆನೇ ಬದಲು, ಪ್ರಿಯಾಂಬಲ್ ಬದಲು, ಸಂವಿಧಾನದ ಕಲಂಗಳಿಗೆಲ್ಲ ತಿದ್ದುಪಡಿ. ಅರೆ, ಅಂಥದ್ದೊಂದು ಕರಾಳ ಅವಧಿಯ ಆರಂಭವನ್ನು ಖಂಡಿಸಿ ಒಂದು ನಿರ್ಣಯವನ್ನು ಮಂಡಿಸಿದ್ರೆ ನೀವು ಅದು ಸಂವಿಧಾನದ ವಿರೋಧಿ ಕ್ರಮ ಅಲ್ವಾ ಎಮರ್ಜೆನ್ಸಿ ಅನ್ನೋದು? ಅದನ್ನು ನೀವು ವಿರೋಧಿಸಿದ್ರಿ. ಮೊನ್ನೆ ಆಗಿದ್ದದು 26ನೇ ತಾರೀಕು 26ನೇ ತಾರೀಕು 26ನೇ ತಾರೀಕು ಹಂಗೆ ಮಾಡಿ 1ನೇ ತಾರೀಕಿಗೆ ಹಿಂಗೆ ಮಾತಾಡಿದ್ರೆ ಇದು ಲೆಕ್ಕಾಚಾರನೇ ಅರ್ಥ ಆಗಲಿಲ್ಲಪ್ಪ ನನಗೆ. ಲೆಕ್ಕಾಚಾರನೇ ಅರ್ಥ ಆಗಲಿಲ್ಲ. ಇಡೀ ಸದನ ಒಂದಾಗಿ ನಿಂತ್ಕೋಬೇಕ್ರಿ ಸಂವಿಧಾನದ ಪರವಾಗಿ. ಹ್ಯಾಪಂಡ್ ಈಸ್ ಹ್ಯಾಪಂಡ್. ಅದೊಂದು ಕರಾಳ ಅಧ್ಯಾಯ. ಇನ್ಯಾವತ್ತೂ ಭಾರತದಲ್ಲಿ ಅದು ರಿಪೀಟ್ ಆಗಬಾರ್ದು. ಭಾರತದಲ್ಲಿ ರಿಪೀಟ್ ಆಗಬಾರ್ದು. ಏಕತ್ರ ಸ್ವರದಿಂದ ಹೇಳಬೇಕಪ್ಪ. ಈಗ ಸಂವಿಧಾನ ಅಂತವರು ಏಕತ್ರ ಸ್ವರದಿಂದ ಹೇಳಬೇಕಾಗಿತ್ತು ಅದನ್ನ. ಆವಾಗ ನೀವು ಎಮರ್ಜೆನ್ಸಿ ಅನ್ನೋ ಶಬ್ದ ಎತ್ತಿದ್ರೆ ಆವತ್ತು, ನಾನು 4-5 ದಿವಸದ ಹಿಂದಿನ ಕಥೆ ಹೇಳ್ತಾ ಇರೋದು ನಿಮಗೆ. ಎಮರ್ಜೆನ್ಸಿ ಅನ್ನೋ ಶಬ್ದ ಎತ್ತಿದ್ರೆ ಉರಿದು ಬಿದ್ದು ಇವತ್ತು ಸಂವಿಧಾನ ಅಂದರೆ ಮುಂದಿನ ಹಂತಕ್ಕೆ ಹೋಗೋಣ. ಈಗ ಸಂಸತ್ನಲ್ಲಿ ಶಿವನ ಫೋಟೋ ತೋರಿಸಿದ್ರು ರಾಹುಲ್ ಗಾಂಧಿ. ಸ್ಪೀಕರ್ ಅವ್ರು ಹೇಳಿದ್ರು ಯಾವುದೇ ಪ್ಲಕಾರ್ಡ್ಗಳನ್ನು ಪ್ರದರ್ಶಿಸುವಂತಿಲ್ಲ ಅಂತ ನಿಯಮ ಇದೆ, ಈ ನಿಯಮಕ್ಕೆ ಬದ್ಧರಾಗಿರೋಣ ಅಂತಂದರು. ಶಿವನ ಫೋಟೋ ತೋರಿಸಬಾರ್ದಾ? ಈ ದೇಶದ ಆರಾಧ್ಯ ದೈವನಾದ ಶಿವನ ಫೋಟೋ ತೋರಿಸಬಾರ್ದಾ ಅಂತ ಕೇಳಿದ್ರು. ಶಿವನ ಫೋಟೋ ಮಾತ್ರ ಅಲ್ಲ, ಗುರುನಾನಕರ ಫೋಟೋ ತೋರಿಸಿದ್ರು. ಯೇಸು ಕ್ರಿಸ್ತ, ಮಹಾವೀರ, ಬುದ್ಧ ಎಲ್ಲ ಪ್ರಸ್ತಾಪಗಳಾದವು. ಇಸ್ಲಾಮಿನ ಪ್ರಾರ್ಥನೆ ಕೂಡ ಅಹಿಂಸೆಯನ್ನು ಬೋಧಿಸುತ್ತೆ ಅಂತಂದರು. ಕೇಳಿಸ್ಕೊಳ್ಳಿ ಒಮ್ಮೆ. By showing an image of our refuge. Okay? सर, शिव जी की फोटो नहीं दिखा सकते सर? 1 मिनट माननीय सदस्य। सर, शिव जी की फोटो मना है सर? एक मिनट सर, मना है तो रख देता हूं सर। नो, एक मिनट प्लीज। आपने सवाल उठाया, आपके माननीय सदस्यगण 353 का नियम बता रहे थे, 352 का नियम बता रहे। नो, प्लीज नो। आपने कहा इस नियम प्रक्रिया से सदन चलना चाहिए। नियम प्रक्रिया में कोई भी प्ले कार्ड, कोई भी चिन्ह को सदन में नहीं दिखाया जा सकता। आपने कहा नियम से, ऐसा नहीं है। माइक दीजिए सर जी। सर, क्या इस हाउस में शिव जी की फोटो दिखाना मना है? माननीय सदस्य, आप बस ये बता दीजिए। माननीय सदस्य सर, मना है या नहीं? कोई भी चित्र को दिखाने के तो शिव जी का चित्र नियम इस है। साधन इस हाउस में दिखाना मना है? यहाँ पे दूसरी चीजों के चित्र दिखाए जा सकते हैं, मगर शिव जी का चित्र नहीं दिखा जा सकता। अगर मैं कह रहा हूं कि हमें इनसे प्रोटेक्शन मिली और मैं समझाना चाह रहा हूं कैसे प्रोटेक्शन मिली, आप मुझे चित्र नहीं दिखाने दे रहे हो। इसके बाद मेरे पास और चित्र हैं, मैं सब दिखाना चाहता था। स्पीकर सर, ये चित्र पूरे हिंदुस्तान के दिल में है। पूरा हिंदुस्तान इस चित्र को जानता है, समझता है। Everybody knows this image. Speaker sir, why I got this image is because there are certain ideas in this image that we defend, that the opposition defends. The first idea in the image that we defend is the idea of confronting our fear, of never being scared. That idea is represented in this image, which you are not allowing me to show, by a snake that is placed right near the neck
of Shivji. The idea behind that is never be scared of anything that you face. In fact, Shivji places death 1 inch from his neck. And that is the spirit with which we fought when we were in the opposition. From this idea of resisting, we are still in the opposition, I know. I know that. And I'm happy and proud to be in the opposition. ಇದಾದ ನಂತರ ಶಿವನ ಆ ಚಿತ್ರವನ್ನು ರಾಹುಲ್ ಗಾಂಧಿ ವ್ಯಾಖ್ಯಾನಿಸಿದರು. ನೋಡಿ, ತ್ರಿಶೂಲ ಅಂದರೆ ಹಿಂಸೆ ಅಲ್ಲ. ತ್ರಿಶೂಲ ಶಿವನ ಎಡಗಡೆ ಇದೆ, ಅದನ್ನು ಭೂಮಿಯಲ್ಲಿ ಹೂತು ಬಿಟ್ಟಿದ್ದಾನೆ ಶಿವ. ಆದರೆ ಬಲಗೈಯಿಂದ ಅಭಯ ಕೊಡ್ತಾ ಇದ್ದಾನೆ. ಅಭಯದ ಹಸ್ತ ಕಾಂಗ್ರೆಸ್ಸಿನ ಹಸ್ತ, ಅಭಯ ಮುದ್ರಾ ಅಂತನೂ ಅಂದರು. ಒಂದ್ಸಲ ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಇದು ಕೇಳಿಸ್ಕೊಳ್ಳಿ. Behind the left shoulder of Shivji is the Trishul. Now I would like you to understand that there is a reason that the Trishul, a weapon, has been placed behind the left shoulder. The Trishul is not a symbol of violence. It is a symbol of non-violence, and that is why it is placed in a place where Shiva cannot reach it with his right hand. If it was a symbol of violence, it would have been held in his right hand like this. It is a symbol of non-violence. That is why it is placed behind his left shoulder. There is a third idea, and a very powerful idea that emerges from the idea of truth, courage, and non-violence. And that idea, of course, it is a symbol that many of you hate, but that idea is the Abhay Mudra, the symbol of the Congress party, which, as you can see, is also in this image. And Jai Mahadev. ನಿಮಗೂ ಅರ್ಥ ಆಯಿತು ಅನ್ಕೋತೀನಿ. ರಾಹುಲ್ ಗಾಂಧಿ ಹೇಳೋದು, ತ್ರಿಶೂಲ ಎಡಗಡೆ ಹೂತಿದ್ದಾರೆ, ಅದು ಅಹಿಂಸೆಯ ಪ್ರತೀಕ. ಹಿಂಸೆಯ ಪ್ರತೀಕ ಅನ್ನೋದಾದರೆ ಚಿತ್ರದಲ್ಲಿ ಶಿವ ತ್ರಿಶೂಲವನ್ನು ಈ ರೀತಿ ಹಿಡ್ಕೊಂಡಿರ್ತಾ ಇದ್ದ, ಹಿಂಗೆ ಹಿಡ್ಕೊಂಡಿರಬೇಕಾದ ಚಿತ್ರ ಇದ್ದಿದ್ರೆ ಅದು ಹಿಂಸೆಯ ಪ್ರತೀಕ. ಇಲ್ಲಿ ನೋಡಿ, ಬಲಗೈಗೆ ಸಿಗದೇ ಇರುವ ಹಾಗೆ ತ್ರಿಶೂಲವನ್ನು ಹಿಂದ್ಗಡೆ ಹೂಳಲಾಗಿ ನೆಟ್ಟಿದ್ದಾರೆ. ತ್ರಿಶೂಲ ಹಿಡಿದುಕೊಳ್ಳಬೇಕಾದ ಬಲಗೈ ಅಭಯ ಮುದ್ರೆಯನ್ನು ತೋರಿಸ್ತಾ ಇದೆ. ಅದು ಕಾಂಗ್ರೆಸ್ನ ಚಿಹ್ನೆ, ಅದನ್ನು ನೀವು ದ್ವೇಷ ಮಾಡ್ತೀರಿ ಅಂತ. ರಾಹುಲ್ ಗಾಂಧಿಯವರಿಗೆ ದೊರೆತಿರುವ ಈ ಚಿತ್ರ ಶಿವ ಅಹಿಂಸೆಯ ಪ್ರತೀಕ ನೋಡಿ ಹಿಂಗಿದೆ ಅಂತ ತೋರಿಸ್ತಾ ಇದೆ. ಇನ್ನು ಶಿವ ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿರೋ ಚಿತ್ರ ಬಂದರೆ ಶಿವ ಹಿಂಸೆಯ ಪ್ರತೀಕ ಆಗ್ಬಿಡ್ತಾನ. ಶಿವ ಸಿದ್ಧಾಂತ ಅದರ ಅರ್ಥ ಅಂದರೆ ಒಟ್ಟಾರೆಯಾಗಿ ಆ ತತ್ವವೇ ಹಿಂಸಾತ್ಮಕ ತತ್ವ ಆಗಿಬಿಡುತ್ತಾ. ಇದಷ್ಟೇ ಅಲ್ಲ, ಇಸ್ಲಾಂ, ಜೀಸಸ್, ಬುದ್ಧ, ಗುರುನಾನಕ್, ಮಹಾವೀರ ಅನೇಕ ಚಿತ್ರಗಳನ್ನು ರಾಹುಲ್ ಗಾಂಧಿ ಪ್ರದರ್ಶಿಸಿದರು. ಹೆದರಬೇಡ, ಹೆದರಿಸಬೇಡ ಅಂತ ಅವರು ಕರೆ ಕೊಟ್ಟಿದ್ದಾರೆ ಅಂದರು. ಕೇಳಿಸ್ಕೊಳ್ಳಿ. That it is not just one religion that talks about courage. In fact, all our religions talk about courage. So, here is the religion of Islam. आप एड्रेस करें जनता ने अब कांग्रेस पार्टी ने शिवजी की फोटो दिखा दी है, गुस्सा हो गए. से आप तो इस्लाम में भी कहा गया है, मैं पढ़ता हूं. एड्रेस इधर करें, He said, एड्रेस इधर करें माननीय सदस्य. हाँ जी, sorry. The prophet, peace be upon him, said, He, God said, have no fear. I am with you, hearing and seeing. मतलब इस्लाम में भी कहा गया है कि डरना नहीं है. और जब इस्लाम में दुआ मांगी जाती है तो दोनों हाथ से, दाएं हाथ से अभय मुद्रा दिखाई देता है. उसके बाद गुरु नानक जी की ओर चलते हैं. जिस धर्म पर आप हर रोज आक्रमण करते हो, सर, गुरु नानक जी
के चित्र में भी आपको अभय मुद्रा दिखाई देगा। गुरु नानक जी भी कहते हैं कि डरो मत, डराओ मत। और पंजाब से गुरु नानक जी मेक्का तक गए, थाईलैंड तक गए, अफगानिस्तान गए, श्रीलंका गए, किसी से हिंसा नहीं की, अहिंसा की बात की, सत्य की बात की, और किसी को उन्होंने अपनी जिंदगी में नहीं डराया। जीसस क्राइस्ट की इमेज देखिए, उसमें भी आपको अभय मुद्रा दिखाई देगा। डरो मत, डराओ मत। और जीसस क्राइस्ट ने कहा कि अगर आपको कोई थप्पड़ मारता है तो दूसरा गाल दिखा दो। उसके बाद बुद्ध भगवान, अभय मुद्रा, डरो मत, डराओ मत, अहिंसा। और अंत में महावीर, डरो मत, डराओ मत, अभय मुद्रा। ಚೆನ್ನಾಗಿತ್ತು ಕೇಳಿಸ್ಕೊಳ್ಳೋಕ್ಕೆ. ಅಭಯ ಮುದ್ರೆಯಲ್ಲಿರುವ ಗುರುನಾನಕರ ಚಿತ್ರವನ್ನು ತೋರಿಸಿದ್ರು. ಜಿಸ್ ಧರ್ಮ ಕೋ ಆಪ್ ದ್ವೇಷ ಕರ್ತೆ ಹೇ ಅಂತೇನೋ ಮಾತಾಡಿದ್ರು. ಅದು ಇಸ್ಲಾಂ ಬಗ್ಗೆ ಮಾತಾಡಿದ್ರು, ಸಿಖ್ಖರ ಬಗ್ಗೆ ಮಾತಾಡಿದ್ರು. ನನಗೋಷ್ಟು ಕ್ಲಾರಿಟಿ ಆಗಲಿಲ್ಲ, ಇರಲಿ. ಒಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಸಂದೇಶ ಏನಿತ್ತು ಅಂದರೆ, ಎಲ್ಲ ಧರ್ಮಗಳು ಧೈರ್ಯವನ್ನು ಹೇಳ್ತವೆ, ಹೆದರಬೇಡಿ ಅಂತ ಹೇಳ್ತವೆ, ನಾವು ಹೆದರೋರಲ್ಲ, ಎಲ್ಲರೂ ಶಾಂತಿಯನ್ನು ಬೋಧಿಸ್ತಾರೆ, ನೀವು ನೋಡಿದ್ರೆ ದ್ವೇಷ ದ್ವೇಷ ಅಂತೀರಿ ಅಂತ ಹೇಳ್ತಾ ಇದ್ರವರು. ಮಾರಲ್ ಆಫ್ ದ ಸ್ಟೋರಿ, ಅವರು ಅತ್ಯಂತ ಯಾವುದಕ್ಕೆ ಸ್ವತಃ ಮೋದಿ ಮತ್ತು ಅಮಿತ್ ಶಾನೇ ಎದ್ದು ನಿಂತು ಖಂಡನೆ ಮಾಡಿದ್ರು ಆ ಸೆಂಟೆನ್ಸ್ ಆಮೇಲೆ ತೋರಿಸ್ತೀನಿ ನಾನು. ಬಟ್ ನಿಮಗೆ ಸ್ವಲ್ಪ ಫುಡ್ ಫಾರ್ ಥಾಟ್ ಅಂತಾರಲ್ಲ, ಫುಡ್ ಫಾರ್ ಥಾಟ್ ಅದನ್ನು ಕೊಡ್ತೀನಿ. ಇಂದಿರಾ ಗಾಂಧಿಯವರ ಕೊಲೆಯ ನಂತರ ಸಿಖ್ ಮಾರಣ ಹೋಮ ನಡೀತು. ಸಿಖ್ ಮಾರಣ ಹೋಮ ಅಧಿಕೃತ ದಾಖಲೆಗಳ ಪ್ರಕಾರ 3,500 ಸಿಖ್ಖರನ್ನು ಕತ್ತರಿಸಿ ಕೊಲ್ಲಲಾಯಿತು, ಬೆಂಕಿ ಇಟ್ಟು ಕೊಲ್ಲಲಾಯಿತು, ಜೀವಂತ ಸುಟ್ಟುಬಿಟ್ರು. ಅಧಿಕೃತ ದಾಖಲೆಗಳ ಪ್ರಕಾರ 3,500. 12,000 ಸಿಖ್ಖರು ಆ ಗಲಭೆಯ ನಂತರ ನಾಪತ್ತೆಯಾದರೂ, ಹೆಣ ಸಹಿತ ಸಿಗಲಿಲ್ಲ ಅನ್ನೋ ಸುದ್ದಿಗಳಿದ್ದಾವೆ, ವರದಿಗಳಿದ್ದಾವೆ. ಇರಲಿ. ಈಸ್ ದಿಸ್ ನಾಟ್ ರೆಸ್ಪಾನ್ಸಿಬಿಲಿಟಿ ಆಫ್ ರಾಹುಲ್ ಗಾಂಧಿ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಸೇ, ಆ ಮಾರಣ ಹೋಮ ಮಾಡಿದವ್ರಿಗೆ ತಾವು ಏನು ಶಿಕ್ಷೆ ಕೊಡಿಸಿದ್ವಿ ಅನ್ನೋದನ್ನು ಹೇಳಬೇಕಲ್ವಾ ರಾಹುಲ್ ಗಾಂಧಿ? ವಾಟ್ ವಾಸ್ ಇಟ್ ರೀ? ಸಿಖ್ ಧರ್ಮೀಯರ ಮೇಲಿನ ದ್ವೇಷದಿಂದ ನಡೆದ ಮಾರಣ ಹೋಮ ಅದು. ಪಗಡಿ ಕಂಡ್ರೆ ಕತ್ತರಿಸು ತಲೆನ ಅಂತ, ಪಗಡಿ ಸುತ್ಕೊಂಡಿರ್ತಾರಲ್ಲ ಸಿಖ್ಖರು, ಕತ್ತರಿಸು ತಲೆನ ಅಂತ. ಎದ್ದು ನಿಂತ್ಕೊಂಡು ರಾಹುಲ್ ಗಾಂಧಿ ಹೇಳ್ಬೇಕಲ್ವಾ, ನೀವು ದ್ವೇಷ ಹರಡ್ತಾ ಇದ್ದೀರಿ, ನಮ್ಮ ಕಾಲದಲ್ಲಿ ಒಂದು ಸಿಖ್ ಮಾರಣ ಹೋಮ ಆಗ್ಬಿಡ್ತು ಏನೋ, ಆದರೆ ಒಬ್ಬರನ್ನೂ ಬಿಡಲಿಲ್ಲ ನೋಡಿ, ನಾವು ಎಲ್ಲರನ್ನೂ ಶಿಕ್ಷೆಗೊಳಪಡಿಸಿದ್ವಿ ಅಂತ ಏನಾರು ಹೇಳ್ಬೇಕಲ್ಲ ಎದೆ ತಟ್ಕೊಂಡು. ಯಾವ ದ್ವೇಷದ ಬಗ್ಗೆ ಮಾತಾಡ್ತಾರೆ ಇವರು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಶಿಕ್ಷೆ ಕೊಡಿಸೋದು ಒತ್ತಟ್ಟಿಗಿರಲ್ರಿ. ಯಾರು ಮುಂದೆ ನಿಂತು ಸಿಖ್ಖರ ಮಾರಣ ಹೋಮವನ್ನು ಮಾಡಿಸಿದ್ರಲ್ಲ ಕಾಂಗ್ರೆಸ್ ಮುಖಂಡರು, ಆ ನಂತರ ಅವರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದರು. ಕಾಂಗ್ರೆಸ್ನಲ್ಲಿ ಎತ್ತರದ ಹುದ್ದೆಗಳನ್ನು ಪಡ್ಕೊಂಡ್ರು ಅವರು. ಗೂಗಲ್ ಮಾಡಿ ನೋಡಿ, ಹೆಸರು ಸಿಗ್ತವೆ ನಿಮಗೆ. ಮುಂದೆ ನಿಂತು ಸಿಖ್ಖರ ಮಾರಣ ಹೋಮ ಮಾಡಿಸಿದವರನ್ನು ಅಕ್ಕಪಕ್ಕದಲ್ಲಿ ಕೂಡಿಸ್ಕೊಂಡು ಮೊಹಬ್ಬತ್ ಕಿ ದುಕಾನ್ ಅಂತ ಹೆಂಗೆ ಮಾತಾಡ್ತೀರಿ ನೀವು? 1984ರಿಂದ 2014 ತನಕ ಸಿಖ್ ಮಾರಣ ಹೋಮದ ಕೇಸ್ ಏನಾಯಿತು? ಯು ಜಸ್ಟ್ ಟೆಲ್ ಮಿ. 1990 ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆಯ್ತಲ್ಲ. ನಾನು ಈ ಮಾರಣ ಹೋಮಗಳನ್ನು ಯಾಕೆ ಹೇಳ್ತೀನಿ ಅಂದರೆ, ಇವು ಧಾರ್ಮಿಕ ಮಾರಣ ಹೋಮಗಳು, ಇಂಥ ಧರ್ಮದವರು ಅನ್ನುವ ಕಾರಣಕ್ಕಾಗಿಯೇ ಕಗ್ಗೊಲೆ ಆದರು. ಎಷ್ಟು ಜನರ ಮೇಲೆ FIR ಆಯಿತು? ಎಷ್ಟು ಜನರಿಗೆ ಮೊಹಬ್ಬತ್ ಕಿ ದುಕಾನದ ಪಾಠವನ್ನು ಹೇಳಿಕೊಡಲಾಯಿತು? FIR ಆಗೋದು, ಜೈಲಿಗೆ ಕಳಿಸೋದು, ಶಿಕ್ಷೆ ಕೊಡಿಸೋದು ದೂರದ ಮಾತ್ರಿ. ನಮ್ಮಂಥ ನಿಮ್ಮಂಥ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲಿ ಅವರನ್ನು ಶ್ರೀನಗರದಿಂದ ದೆಹಲಿಗೆ ಬಿಸ್ನೆಸ್ ಕ್ಲಾಸ್ ವಿಮಾನದಲ್ಲಿ ಕರೆಸ್ಕೊಂಡು 5 ಸ್ಟಾರ್ ಹೋಟೆಲ್ನಲ್ಲಿಟ್ಟು ಪ್ರಧಾನಮಂತ್ರಿಗಳ ಜೊತೆಗೆ ಔತಣಕೂಟ ಏರ್ಪಡಿಸಿದ್ರು. ಔತಣಕೂಟ ಕಾಶ್ಮೀರಿ ಪಂಡಿತರ ಹಂತಕರನ್ನು. ಅರೆ, ಇದೆಂಗಿದು ಕಂಪ್ಲೀಟ್ ಆಗಲಿಲ್ವಲ್ಲ ಮೊಹಬ್ಬತ್ ಕಿ ದುಕಾನ್ನ ಲೆಕ್ಕಾಚಾರ? ಇಲ್ಲಿ ತಮಿಳುನಾಡಿನಲ್ಲಿ ಸನಾತನದ ಸರ್ವನಾಶ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅಂತ ಸ್ಟಾಲಿನ್ ಮಗ ಉದಯನಿಧಿ ಮಾತಾಡಿದ್ರೆ ಒಂದು ಶಬ್ದ ಬಂತ ನಿಮ್ಮ ಬಾಯಿಂದ? ಹಂಗ್ಯಾಕೆ ರಯ ಮಾತಾಡ್ತೀರಿ? ಯಾರ ಸರ್ವನಾಶ ಯಾಕಾಗಬೇಕು? ನಮ್ಮದು ಮೊಹಬ್ಬತ್ ಕಿ ದುಕಾನ್ ಬರಬೇಕಾಗಿತ್ತಲ್ವಾ ಮಾತು. ಕೇರಳದಲ್ಲಿ ರಾಹುಲ್ ಗಾಂಧಿ ಗೆದ್ದಿದ್ದಾರೆ, ಅಲ್ಲಿಂದ ರಾಜೀನಾಮೆ ಕೊಟ್ಟರು. ಅಲ್ಲಿ ಇವರ ಅಲಯನ್ಸ್ ಪಾರ್ಟ್ನರ್ ಮುಸ್ಲಿಂ ಲೀಗ್ನ ರ್ಯಾಲಿ ಹೋಗುತ್ತೆ, ಒಂದು ದೇವಸ್ಥಾನದ ಮುಂದೆ ನಿಂತು ಘೋಷಣೆ ಕೂಗ್ತಾರೆ,
ಹಿಂದೂಗಳನ್ನು ಸಿಗದು ದೇವಸ್ಥಾನದ ಎದುರಿಗೆ ತೋರಣ ಕಟ್ತೀವಿ ಅಂತ. ಯಾಕ್ರಯ್ಯ, ಯಾಕೆ ದ್ವೇಷ ಮಾಡ್ತೀರಿ? ಮೊಹಬ್ಬತ್ಕಿ ದುಕಾನ್ ನಮ್ಮದು ಹೇಳಬೇಕಾಗಿತ್ತಲ್ವ. ನಾವು ಗೆದ್ದು ಬರ್ತೀವಿ, ನಿಮ್ಮ ಬಾಯಿಗೆ ಅಕ್ಷತೆ ಹಾಕ್ತೀವಿ ಅಂತ ಘೋಷಣೆ. ನಾನು ಹೇಳಿದ್ರಲ್ಲಿ ಒಂದು ಎರರ್ ಇದ್ದರೆ ಚೆಕ್ ಆ್ಯಂಡ್ ಕೌಂಟರ್ ಮಿ. ಲೋಕಸಭಾ ಚುನಾವಣೆಗಿಂತ ಮುಂಚೆ ಕೂಗಲಾದ ಘೋಷಣೆ ಇದು. ಅಂಥವ್ರನ್ನ ಅಲಯನ್ಸ್ ಪಾರ್ಟ್ನರ್ ಇಟ್ಕೊಳ್ತೀರಿ ನೀವು. ಬದ್ರುದ್ದೀನ್ ಅಜ್ಮಲ್ ಇದಾನಲ್ಲಿ, ಬದ್ರುದ್ದೀನ್ ಅಜ್ಮಲ್ ನಾರ್ತ್ ಈಸ್ಟ್ನಲ್ಲಿ ಯುವರ್ ಅಲಯನ್ಸ್ ಪಾರ್ಟ್ನರ್. ತೆಗೆದು ನೋಡಿ ಒಂದು ಸಲ ಆತ ಏನೇನು ಮಾತಾಡ್ತಾನೆ ಅಂತ. ಮೊಹಬ್ಬತ್ಕಿ ದುಕಾನ? ಅರೆ, ಸನಾತನದ ಸರ್ವನಾಶ ಅಂದ್ರೆ ಒಂದು ಶಬ್ದ ಇಲ್ಲ. ಹಿಂದೂಗಳನ್ನು ಸಿಗದು ತೋರಣ ಕಟ್ತೀವಿ, ಅವ್ರ ಬಾಯಿಗೆ ಅಕ್ಷತೆ ಹಾಕ್ತೀವಿ ಅಂದ್ರೆ ಒಂದು ಶಬ್ದ ಇಲ್ಲ. ಬದ್ರುದ್ದೀನ್ ಅಜ್ಮಲ್ನನ್ನು ನೀವು ಜೊತೆಗಿಟ್ಕೋತೀರಿ. SDPIನವರು ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ ಹಾಕೋದಿಲ್ಲರಿ. SDPIನವರು ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ ಹಾಕೋದಿಲ್ಲ, ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ. ಏನಂತೀರಿ ನೀವು? ನಾವೇನು ಕೇಳಿಲ್ಲ ಬೆಂಬಲ, ಅವ್ರು ನಮ್ಮನ್ನು ಬೆಂಬಲಿಸಿದ್ದಾರೆ. ದಿಸ್ ಇಸ್ ಕಾಲ್ಡ್ ಮೊಹಬ್ಬತ್ಕಿ ದುಕಾನ್. ಯಾರಿಗೆ ಕಲಿಸ್ತಾ ಇದ್ದೀರಿ ನೀವು ಪ್ರೀತಿಯ ಪಾಠವನ್ನು? ಒಬ್ಬ ಕೋಮುವಾದಿಯ ಹೆಗಲ ಮೇಲೆ ಕೈ ಹಾಕಿ ನಿಂತ್ಕೊಂಡು ಇನ್ನೊಬ್ಬ ಕೋಮುವಾದಿ ವಿರುದ್ಧ ಭಾಷಣ ಮಾಡೋದು. ಅರೆ, ಇದು ಹೆಂಗೆ ರಾಹುಲ್ ಗಾಂಧಿ ಅವರೇ? ಯಾರಿಗೆ ಕಲಿಸ್ತಾ ಇದ್ದೀರಿ ನೀವು ಜಾತ್ಯತೀತತೆಯ ಪಾಠವನ್ನು? ಶಬಾಷ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.